ಹಾಯ್, ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಮುಂಜಾನೆ ವೇಳೆಯ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭೋದಯ. ದೇವರು ನಿಮ್ಮನ್ನು ಈ ದಿನವೆಲ್ಲ ಆಶೀರ್ವಾದ ಮಾಡಲಿ. ಸ್ನೇಹಿತರೆ, ಪ್ರತಿದಿನದಂತೆಯೂ ಈ ದಿನವೂ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಕೀರ್ತನೆ ಎಂಬ ಪುಸ್ತಕ, ಅದರಲ್ಲಿ 62ನೇ ಕೀರ್ತನೆ 1ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ನನ್ನ ಮನಸ್ಸು ದೇವರನ್ನು ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ದೇವರಿಗೆ ಸ್ತೋತ್ರ ಹೇಳೋಣ. ಒಬ್ಬ ಭಕ್ತ ದೇವರಲ್ಲಿ ತನ್ನ ಮನಸ್ಸನ್ನಿಟ್ಟು ನಂಬಿ ಶಾಂತನಾಗಿ ಆತನಿರುತ್ತಾ ಇದ್ದಾನೆ. ಅದರಂತೆ ಆತನಿಗೆ ರಕ್ಷಣೆ ದೇವರ ಆಗಿದ್ದಾನೆ ಎಂಬುದಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಸ್ನೇಹಿತರೆ, ಇವತ್ತು ಭೂಮಿ ಮೇಲಿರುವ ನಾವುಗಳು ನಿಜವಾಗಲಿ ಯಾರ ಮೇಲೆ ನಮ್ಮನ್ನು ಮನಸ್ಸನ್ನಿಟ್ಟು ನಾವು ನಂಬಿ ಶಾಂತರಾಗಿ ಹೋಗ್ತಾ ಇದ್ದೀವಿ, ಒಂದು ಸಲ ನಾವು ಯೋಚನೆ ಮಾಡೋಣ. ನಿಜವಾಗ್ಲೂ ನಾನು ಹೇಳ್ತೇನೆ, ನಾವು ಅನಾರೋಗ್ಯದಲ್ಲಿ ಬಿದ್ದಿರುವಾಗ ಒಬ್ಬ ವೈದ್ಯನ ಮೇಲೆ ನಮ್ಮ ಮನಸ್ಸು ಏನಾಗ್ತದೆ, ನಂಬುತ್ತದೆ. ಆ ವೈದ್ಯನ ಹೇಳ್ತಾನೆ, ನಿನಗೇನಾಗಲ್ಲ, ನಾನು ಇದನ್ನು ಸರಿ ಮಾಡ್ತೇನೆ, ಇದೇನು ಅಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ. ಆದರೆ ರಾತ್ರಿ ಹೇಳಿ ಹೋದ ವ್ಯಕ್ತಿ ಬೆಳಗ್ಗೆ ಬಂದು ಹೇಳ್ತಾನೆ, ಇದು ತುಂಬ ಕಂಡೀಷನ್ ಆಗಿದೆ, ಸೀರಿಯಸ್ ಕಂಡೀಷನ್ ಇದೆ ಎಂಬುದಾಗಿ ಹೇಳಿ ಆತನು ನನ್ನ ಹತ್ರ ಏನಿದೆ ಅಂತ ಹೇಳಿ ಹೋಗ್ತಾನೆ. ನಮ್ಮ ಪರಿಸ್ಥಿತಿ ಏನಂತ ಆತನು ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದರಂತೆ ನಮ್ಮ ಒಂದು ಪರಿಸ್ಥಿತಿ, ನಮಗೊಂದು ಕಷ್ಟದಲ್ಲಿರುವಾಗ ಯಾರಿಗಾದ್ರೂ ಹಣ ಸಹಾಯವನ್ನು ಕೇಳಿ ನಮಗೇನಾದರೂ ಸಹಾಯ ಮಾಡ್ತಾರೆ ಬಿಡಿ ಅಂತೇಳಿ ಅವ್ರ ಮೇಲೆ ಮನಸ್ಸಿಟ್ಟು ನಂಬಿ ರಾತ್ರಿ ಕೊಡ್ತೀನಿ ಅಂತ ವ್ಯಕ್ತಿಯ ಮೇಲೆ ನಂಬಿಕೆಟ್ಟು ನಾವು ಶಾಂತವಾಗಿ ಬಂದು ಮಲಗ್ಬೋದು. ಆದರೆ ಬೆಳಿಗ್ಗೆ ಎದ್ದು ನೋಡುವಾಗ ಆ ವ್ಯಕ್ತಿ ಹೇಳ್ತಾನೆ, ಒಂದು ಬರೋದಿತ್ತು, ಅದು ಬರಲಿಕ್ಕಾಗಲಿಲ್ಲ, ಅದಕ್ಕೆ ನನ್ನ ಕೈಲಿ ಕೊಡೋಕ್ಕಾಗ್ತಿಲ್ಲ ಎಂಬುದು. ನನ್ನ ಪರಿಸ್ಥಿತಿ ಏನಾಗಿದೋ ಆತನಿಗೆ ಅವಶ್ಯಕತೆ ಇಲ್ಲ. ಆ ರೀತಿಯಾಗಿ ನಮ್ಮ ಕೆಲಸ ಕಾರ್ಯಗಳ ವಿಷಯದಲ್ಲಿ ಕೂಡ ಒಬ್ಬ ಅಧಿಕಾರಿಗಳನ್ನು ನಂಬಿ ನಮಗೆ ಕೆಲಸ ಕೊಡಿಸ್ತೇನೆ, ಈ ರೀತಿಯಲ್ಲಿ ರಾಜಕಾರಣಿಗಳ ಹತ್ರ ನಾವು ಹೋಗಿ ಒಂದು ಕೆಲಸಕ್ಕಾಗಿ ಒಂದೊಂದು ಏನೋ ಒಂದು ನಮ್ಮ ಮನೆಗಳ ವಿಷಯ ಸಹಾಯಕ್ಕಾಗಿ ನಾವು ಹೋಗಿ ಕೇಳುವಾಗ ಅವರು ಕೊಡ್ತೀವಿ ಅಂತ ಹೇಳಿದವರು ಬೆಳಗ್ಗೆ ಇಲ್ಲ, ಬರಬೇಕಾಗಿತ್ತು, ಅದು ಬರಲಿಲ್ಲ ಎಂಬುದಾಗಿ ಈ ರೀತಿಯಾಗೋ ಆ ಕೆಲಸ ಬೇರೆಯವ್ರಿಗೆ ಹೋಗಿದೆ, ನೆಕ್ಸ್ಟ್ ಟೈಮ್ ನೋಡೋಣ ಎಂಬುದಾಗಿ. ನಮ್ಮ ಪರಿಸ್ಥಿತಿ ಏನಾಗಿದೋ ಅವರಿಗೆ ಅವಶ್ಯಕತೆ ಇಲ್ಲ. ಆದರೆ ದೇವರ ಜನರೇ, ಈ ಮುಂಚಾನೆ ವೇಳೆಯಲ್ಲಿ ನಮ್ಮ ಪರಿಸ್ಥಿತಿಗಳನ್ನು ನೋಡುವವರು ಮನುಷ್ಯರಲ್ಲ, ಆ ದೇವರೊಬ್ಬನೇ. ಅದಕ್ಕಾಗಿ ಇಲ್ಲಿ ಭಕ್ತನು ಹೇಳ್ತಿದ್ದಾನೆ, ನಿಮ್ಮ ಮನಸ್ಸು ದೇವರಲ್ಲಿ ನಂಬಿ ಶಾಂತವಾಗಿರ್ರಿ, ಆತನಿಂದಲೇ ನಿಮಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ. ನಿಜವಾಗಲಿ ಇವತ್ತು ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರು ಕೂಡ ನನ್ನ ಕರ್ತನಾದ ಯೇಸು ಸ್ವಾಮಿ ಮೇಲೆ ಒಂದು ಸಲ ನಿಮ್ಮ ಮನಸ್ಸು ಆತನನ್ನು ನಂಬಿರಿ, ಖಂಡಿತವಾಗಿ ಶಾಂತವಾಗಿರ್ರಿ. ನಿಮ್ಮ ಪರಿಸ್ಥಿತಿ ಏನೆಂದು ಗೊತ್ತಿರೋದು ದೇವರ ಒಬ್ಬನಿಗೆ. ಆ ಪರಿಸ್ಥಿತಿಯಿಂದ ನೀನು ಬಿಡಿಸಿಲ್ಲ ಅಂದರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ, ನೀನು ಏನಾಗ್ತಿ ಎಂದು ದೇವ್ರಿಗೆ ಒಬ್ಬನಿಗೆ ಗೊತ್ತಿರೋದ್ರಿಂದ ಆತನು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸಿ ನಿನಗೆ ರಕ್ಷಣೆಯನ್ನು ನೀಡುವುದಕ್ಕೆ ಆತನು ಶಕ್ತನಾಗಿರುವುದರಿಂದ ಆತನನ್ನು ನಂಬಿ ಆತನಲ್ಲಿ ಶಾಂತವಾಗಿರ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಹೇಳಿದಂಥ ನಿನ್ನ ವಾಕ್ಯದ ಮೇರೆಗೆ ನೋಡುವ ನನ್ನ ಸ್ನೇಹಿತರನ್ನ, ಬಂಧು ಮಿತ್ರರೆಲ್ಲರಿಗೂ ಕರ್ತನೆ ಅಪ್ಪ ಸ್ತೋತ್ರ. ಅವರ ಮನಸ್ಸು ನಿನ್ನಲ್ಲಿ ಇಟ್ಟು ಅವರು ನಿನ್ನನ್ನು ನಂಬಿ ಕರ್ತನೆ ಶಾಂತವಾಗಿದ್ದು ಕರ್ತನೆ ನಿನ್ನ ರಕ್ಷಣೆ ಹೊಂದಿಕೊಂಡು ಜೀವಿಸುವುದಕ್ಕೆ ಕೃಪೆ ಮಾಡು. ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆ ಕೇಳಿ ಎಲ್ಲರನ್ನ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ.